ನಮಸ್ತೆ ವೀಕ್ಷಕರೇ, ನಾನು ತನುಜಾ ಕೆ.ಬಿ. ಪಾರಂಪರಿಕ ವೈದ್ಯೆ ಯೋಗವನ ಬೆಟ್ಟ ಚಿತ್ರದುರ್ಗ. ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂತಹ ಸಮಸ್ಯೆ ಈ ಗ್ಯಾಸ್ಟ್ರಿಕ್, ಉಳಿತೇಗು, ಹೊಟ್ಟೆ ಉಬ್ಬರ, ಇದೇನು ಹೇಳ್ತೀವಿ, ಇದೆಲ್ಲ ಸಮಸ್ಯೆಗಳಿಗೆ ನಾವು ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ಯಾಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಯಾರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹಾಗಿದ್ರೆ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ, ಇನ್ನು ಮನೆ ಮದ್ದಿನಿಂದ ಈ ಸಮಸ್ಯೆಯನ್ನು ಯಾವ ರೀತಿ ನಿಯಂತ್ರಣಕ್ಕೆ ತರಬಹುದು ಅನ್ನೋದ್ರ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಕಾಣಿಸ್ಕೊಳ್ಳುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ, ಜೀವನ ಶೈಲಿ ಸರಿಯಾಗಿ ಇಲ್ಲದೆ ಇದ್ದಾಗ, ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಇದ್ದಾಗ ಈ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಜೀವನ ಶೈಲಿ ಯಾವ ರೀತಿಯಪ್ಪ ಅಂದರೆ, ಇನ್ನು ಸರಿಯಾದ ಜೀವನ ಶೈಲಿ ಇಲ್ಲದೆ ಇರೋವಂಥದ್ದು ಯಾವುದು ಅಂತ ನೋಡೋದಾದರೆ, ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೇ ಇರೋವಂಥದ್ದು, ನಮಗೆ ಅಗತ್ಯವಿರುವಷ್ಟು ನಿದ್ರೆ ಮಾಡದೇ ಇರೋವಂಥದ್ದು. ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು 8 ಗಂಟೆ, 6ರಿಂದ 8 ಗಂಟೆ ಕಾಲ ಮಿನಿಮಮ್ ನಾವು ನಿದ್ರೆ ಬೇಕು, ರೆಸ್ಟ್ ಬೇಕು ನಮ್ಮ ಮೈಂಡಿಗೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ದೇಹವನ್ನು ದಂಡನೆ ಮಾಡದೇ ಇರೋವಂಥದ್ದು, ಈಗ ಅತಿಯಾಗಿ ತಿನ್ನೋವಂಥದ್ದು ಮತ್ತು ಅದನ್ನು ನಾವು ಕರಗಿಸದೇ ಇದ್ದಾಗ ಈ ರೀತಿಯ ಸಮಸ್ಯೆಗಳು, ಅದು ಜೀರ್ಣ ಆಗೋದಿಲ್ಲ, ಜೀರ್ಣ ಆಗದೆ ಹಾಗೆ ಉಳಿದ್ಬಿಟ್ಟು ಈ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿರ್ಬೋದು, ಉಳಿತೇಗು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗಲಿಕ್ಕೆ ಇದು ತುಂಬ ಮುಖ್ಯವಾದ ಕಾರಣ ಅಂತಲೇ ಹೇಳಬಹುದು. ಅದೇ ರೀತಿ ಸರಿಯಾದ ಆಹಾರ ಪದ್ಧತಿ ಅಂತ ಹೇಳಿದೆ. ಸರಿಯಾದ ಆಹಾರ ಪದ್ಧತಿ ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರವನ್ನು ನೀವು ಸೇವನೆ ಮಾಡದೇ ಇದ್ದಾಗ ಈ ಸಮಸ್ಯೆಯನ್ನು ನೀವು ಕಾಣ್ತಾ ಹೋಗ್ತೀರಿ. ಇನ್ನು ಅತಿಯಾಗಿ ಅಜೀರ್ಣ ಆಹಾರಗಳನ್ನು ಸೇವನೆ ಮಾಡುವಂಥದ್ದು, ಅತಿಯಾಗಿ ದುಶ್ಚಟಗಳಿಗೆ ಒಳಗಾಗುವಂಥದ್ದು, ತುಂಬ ಮದ್ಯಪಾನ ಮಾಡುವಂಥದ್ದು, ಮದ್ಯಪಾನ ಮಾಡಿ ಊಟ ಮಾಡದೇ ಇರುವಂಥದ್ದು, ಇನ್ನು ಅತಿಯಾಗಿ ತಂಬಾಕು ಹಾಕುವಂಥದ್ದು ಇರಬಹುದು, ಸ್ಮೋಕ್ ಮಾಡುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಮುಖ್ಯ ಕಾರಣವಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನೀರು ಕೂಡ ತುಂಬ ಇಂಪಾರ್ಟೆಂಟು. ನಾವು ನೀರನ್ನು ಸರಿಯಾಗಿ ಕುಡಿದೇ ಇದ್ದರೆ ಈ ಅಜೀರ್ಣ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಮಲಬದ್ಧತೆಯೂ ಕೂಡ ಇದಕ್ಕೆ ಕಾರಣ ಮಾಡಿಕೊಡುತ್ತೆ. ನಾವು ಅಜೀರ್ಣ ಸಮಸ್ಯೆಯನ್ನು, ನಾವು ಗ್ಯಾಸ್ಟ್ರಿಕ್ಕನ್ನು ಸರಿ ಮಾಡಿಕೊಳ್ಳದೆ ಇದ್ದಾಗ, ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದರೆ, ಇದಕ್ಕೆ ನಾವು ಬರೀ ಮೆಡಿಸಿನ್ಸಿಂದನೇ ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೋದರೆ ಬೇರೆ ಬೇರೆ ಸಮಸ್ಯೆಗಳಿಗೆ ಇದು ದಾರಿಯನ್ನು ಮಾಡಿಕೊಳ್ಳುತ್ತೆ. ಯಾವ ರೀತಿಯಪ್ಪ ಅಂತ ಅಂದರೆ, ನೀವು ಗ್ಯಾಸ್ಟ್ರಿಕ್ಕನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದ್ರಿ ಅಂದರೆ ಅವು ಹುಣ್ಣುಗಳಾಗಿ ಪರಿವರ್ತನೆ ಆಗುತ್ತೆ. ನೀವು ಹುಣ್ಣುಗಳಿಗೆ ಅದನ್ನು ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೆ ಹೋದರೆ ಅದು ಅನ್ನನಾಳದ ಕ್ಯಾನ್ಸರ್ ತನಕನೂ ಹೋಗುತ್ತೆ, ಇನ್ನು ಅಲ್ಸರ್ಸ್ ಥರ ಆಗುತ್ತೆ. ಈ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಹೋಗ್ತೀರಿ. ಹಾಗಾಗಿ ನಿಮ್ಮ ಜೀವನ ಶೈಲಿಯಲ್ಲಿ, ಆಹಾರ ಪದ್ಧತಿಯಲ್ಲಿ ನೀವು ಸರಿಯಾದ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ನೀವು ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಬಹುದು.